ನಾನು ಚಂದನ. ನನ್ನಮ್ಮನಿಗೆ 2 ಮಕ್ಕಳು, ನಾನು ಮತ್ತು ನನ್ನ ಅಣ್ಣ ಸುಹಾನ್. ನನಗೆ ತಂದೆ ಇಲ್ಲ. ನನ್ನ ಅಣ್ಣ ನಾನು ಮತ್ತು ನನ್ನ ಅಮ್ಮನ ಎಲ್ಲ ಖರ್ಚುಗಳನ್ನು ಭರಿಸುವುದರಲ್ಲದೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ದಿನಗಳು ಕಳೆಯುತ್ತಿದ್ದಂತೆ ಅಣ್ಣ ನನ್ನ ಮದುವೆ ಬಗ್ಗೆ ಆಲೋಚಿಸಿ ಒಬ್ಬ ಒಳ್ಳೆಯ ಹುಡುಗನನ್ನು ಹುಡುಕಿ ಸಂಬಂಧಿಕರ ಸಮೇತವಾಗಿ ಮನೆಗೆ ಕರೆದುಕೊಂಡು ಬಂದ. ಹುಡುಗನ ಕಡೆಯವರು ನನ್ನನ್ನು ಕಂಡ ತಕ್ಷಣವೇ ಒಪ್ಪಿಕೊಂಡರು. ಹಾಗೆಯೇ ಬೇಗನೆ ಮದುವೆಯನ್ನು ಮಾಡಿಕೊಡಲು ತಿಳಿಸಿದರು. ಆದರೆ 3-4 ದಿನಗಳು ಕಳೆಯುತ್ತಿದ್ದಂತೆ ನನಗೆ ಬಲು ತಲೆನೋವು ಪದೇ ಪದೇ ಬರತೊಡಗಿತು. ನನ್ನ ಅಣ್ಣ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ. ನನ್ನ ಮದುವೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತ ನನ್ನಣ್ಣನಿಗೆ ಮತ್ತೊಂದು ದುಗುಡ ಕಾದಿತ್ತು. ಈಗಾಗಲೇ ಮದುವೆಯ ಕೆಲಸ ಕಾರ್ಯವನ್ನು ಸಾಗಿಸಲು ನನ್ನಣ್ಣ 6 ಲಕ್ಷ ರೂಪಾಯಿಗಳನ್ನು ಸಾಲ ಪಡೆದಿದ್ದ. ನನ್ನನ್ನು ತಲೆ ಸ್ಕ್ಯಾನಿಂಗೆಂದು ಆಸ್ಪತ್ರೆಯ ಒಳಗೆ ಕರೆದೊಯ್ದರು. ಅಲ್ಲಿ ನನಗೆ ತಲೆಗೆ ಸಂಬಂಧಿಸಿದಂತಹ ವಿಪರೀತ ಕಾಯಿಲೆಯೊಂದು ಪತ್ತೆಯಾಯಿತು. ಇದನ್ನು ಸರಿಪಡಿಸಲು ನನ್ನ ಅಣ್ಣನಿಗೆ 15 ಲಕ್ಷ ರೂಪಾಯಿಗಳು ಬೇಕಿತ್ತು. ಅಣ್ಣ ನನಗಾಗಿ ಒಂದು ಬೃಹತ್ ನಿರ್ಧಾರವನ್ನು ತೆಗೆದುಕೊಂಡಿದ್ದ. ಅವನು ನನ್ನನ್ನು ಆಸ್ಪತ್ರೆಗೆ ಕರೆದೊಯ್ದು 15 ಲಕ್ಷ ರೂಪಾಯಿಗಳನ್ನು ಕಟ್ಟಿ ನನಗೆ ಆಪರೇಷನ್ ಮಾಡಿಸಿ ನನ್ನನ್ನು ಸಂಪೂರ್ಣವಾಗಿ ಗುಣಮುಖವಾಗುವಂತೆ ಮಾಡಿದ. ಆದರೆ ಅವನು ನನ್ನನ್ನು ಉಳಿಸಲು ತನ್ನ ಜೀವನವನ್ನೇ ತ್ಯಾಗ ಮಾಡಿದನೆಂದು ನನಗೆ ತಿಳಿದದ್ದು ನಂತರ. ನನ್ನ ಒಂದು ಜೀವವನ್ನು ಉಳಿಸಲು ಅವನು ತನ್ನ ಒಂದು ಕಿಡ್ನಿಯನ್ನು ಮಾರಿದ್ದ. ನನ್ನನ್ನು ಉಳಿಸಲು ತನ್ನ ದೇಹದ ಒಂದು ಭಾಗವನ್ನು ಕತ್ತರಿಸಿ ನನಗೆ ನೀಡಿದ್ದ ನನ್ನ ಅಣ್ಣನಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. ತನ್ನೊಳಗೆ ಎಷ್ಟೇ ಕಷ್ಟವಿದ್ದರೂ ಸಹ ನನ್ನನ್ನು ಉಳಿಸಿ ನನ್ನನ್ನು ಒಂದೊಳ್ಳೆ ಮನೆಗೆ ಹೋಗುವಂತೆ ಮಾಡಿದ ನನ್ನಣ್ಣ. ಹೀಗೆ ನಾವು ಮೂವರು ಸಂತೋಷದಿಂದ ಜೀವನವನ್ನು ಸಾಗಿಸಿದೆವು. ಇದೊಂದು ಸಣ್ಣ ಕಥೆಯಾಗಿದ್ದರೂ ಕೂಡ ನಾವು ಹೆಚ್ಚಿನ ಪ್ರೀತಿಯನ್ನು ಕಂಡಿದ್ದೇವೆ. ಹಾಗಾಗಿ ನಿಮಗೂ ಕೂಡ ಈ ಕಥೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.